ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬ ಬರ್ತಿದೆ. ಹಬ್ಬಕ್ಕೆ ನಾವೆಲ್ಲ ಎಳ್ಳು ಬೆಲ್ಲ ಮಾಡ್ತೀವಿ. ಆ ಟೈಮಲ್ಲಿ ನಾವು ಕೊಬ್ಬರಿನ ಸಿಪ್ಪೆ ತೆಗಿಬೇಕಾಗಿರುತ್ತೆ. ಯಾವ ರೀತಿ ತೆಗೆದ್ರೆ ತುಂಬ ಸುಲಭವಾಗಿ ತೆಗಿಬೋದು ಅನ್ನೋದನ್ನು ಕೆಲವೊಂದು ಟ್ರಿಕ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನಿಲ್ಲಿ ಕೆಲವೊಂದು ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ಕೊಬ್ಬರಿ ಸಿಪ್ಪೆನ ತೆಗೆದಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ 3 ಕೊಬ್ಬರಿಗಳನ್ನು ತಗೊಂಡಿದ್ದೀನಿ. ಇವನ್ನ ಮೊದಲಿಗೆ ನಾನು ಬಿಸಿಲಲ್ಲಿ ಒಂದು 2 ದಿನ ಒಣಗಕ್ಕಿಟ್ಟಿದ್ದೆ. ಅಥವಾ ನೀವು ಅರ್ಜೆಂಟ್ ಇದೆ ಅನ್ನೋದಾದರೆ, ಸಿಂಪಲ್ ಟ್ರಿಕ್ಸು ಬೇಗ ಸಿಪ್ಪೆ ತೆಗಿಬೇಕು ಅಂತ ಆದರೆ ಫ್ರಿಜ್ಜಲ್ಲಿ ಒಂದು 2 ಅವರ್ ಇಟ್ಟು ಆಮೇಲೆ ನೀವು ಸಿಪ್ಪೆನ ಸುಲಭವಾಗಿ ತೆಗಿಬೋದು. ಯಾವ ರೀತಿ ಅಂದರೆ ನೋಡಿ, ಬಿಸಿಲಲ್ಲಿ ಒಣಗಿಸಿ 2 ದಿನ ಅಥವಾ ಫ್ರಿಜ್ಜಲ್ಲಿ ಇಡಿ. ಈ ರೀತಿ ನಾವು ಬೀಟ್ರೋಟು, ಕ್ಯಾರೆಟು ಅಥವಾ ಕಾಯಿನ ತುರಿಯೋ ಅಂಥ ಒಂದು ಇದನ್ನು ತಗೊಂಡು ನಾವು ಕೊಬ್ಬರಿನ ತುರ್ಕೋಬೋದು. ಈ ರೀತಿ ತುರ್ಕೊಳ್ಳೋದ್ರಿಂದ ನಮಗೆ ಎಳ್ಳು ಬೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಸಿಪ್ಪೆ, ಇದು ಕೊಬ್ಬರಿ ಸಿಪ್ಪೆ ಇದ್ದರೆ ಕಪ್ಪು ಭಾಗ ಎಲ್ಲ ಹಾಕಿದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ನಾವು ತುರ್ಕೋಬೇಕಾಗುತ್ತೆ ಸಿಪ್ಪೆನೆಲ್ಲ ಮೇಲೇ. ಹಾಗೆಯೇ ಟ್ರಿಕ್ಸ್ ಏನಪ್ಪ ಅಂತಂದರೆ, ನಾವು ಈಗ 2 ದಿನ ಒಣಗಿಸ್ತೀವಲ್ಲ, ಸಿಪ್ಪೆ ಆರಾಮಾಗಿ ಬಿಡುತ್ತೆ. ಮತ್ತು ಫ್ರಿಜ್ಜಲ್ಲಿ ಇಡೋದ್ರಿಂದನೂ ಸಹ ಆರಾಮವಾಗಿ ನಾವು ಸಿಪ್ಪೆನ ಈಸಿಯಾಗಿ ತಕ್ಕೊಬಿಡ್ಬೋದು. ನೋಡಿ, ಕಪ್ಪು ಭಾಗವನ್ನೆಲ್ಲ ಈ ಥರ ಗ್ರಿಟೆಡ್ ಸಹಾಯದಿಂದ ನಾವು ತಕ್ಕೋಬೋದು. ತುಂಬ ಗಟ್ಟಿ ಇದ್ದಾಗಲೂ ಸಹ ನಮಗೆ ಇದನ್ನು ಆಗಲ್ಲ. ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ನೋಡಿ, ನಾನು ಇಲ್ಲಿ 3 ಕೊಬ್ಬರಿನ ಬಿಸಿಲಲ್ಲಿ 2 ದಿನ ಒಣಗಿಸಿದ್ದೆ. ಹಾಗೆಯೇ ಒಂದು ಕೊಬ್ಬರಿನ ಒಂದು 2 ಅವರ್ ಫ್ರಿಜ್ಜಲ್ಲಿಯೂ ಸಹ ಇಟ್ಟು ನಾನು ಈ ರೀತಿ ಸಿಪ್ಪೆನೆಲ್ಲ ತೆಗೆದೆ. ಭಾಳ ಈಸಿಯಾಗಿ ಬಂತು. ಹಾಗಾಗಿ ನಾನು ಈ ಟ್ರಿಕ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬ ಬರ್ತಿದೆ. ಕೊಬ್ಬರಿನ ಕಟ್ ಮಾಡೋಕ್ಕೆ ಎಲ್ಲ ತುಂಬ ಹಿಂಸೆ ಅನಿಸುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂದ್ಕೋತೀವಿ. ಬಟ್ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ, ನೀವು ಸಿಂಪಲ್ಲಾಗಿ ಒಂದು 5ರಿಂದ 10 ನಿಮಿಷಕ್ಕೆ ಸಿಪ್ಪೆನ ತೆಗಿಬೋದು. ನಾನಿಲ್ಲಿ ಕುಡುಗೋಲು ಸಹಾಯದಿಂದ ಸಣ್ಣದಾಗಿ ಹೆಚ್ಚಿದ್ದೀನಿ. ಏಕೆಂದರೆ ಮಾಮೂಲಿ ಯೂಶ್ವಲಿ ಚಾಕುವಿನಿಂದ ನಾವು ಹೆಚ್ಚೋಕ್ಕೋದ್ರೆ ಸ್ವಲ್ಪ ಇದು ಗಟ್ಟಿ ಇರುತ್ತೆ. ಹಾಗಾಗಿ ಕೈಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಈ ರೀತಿ ಕುಡುಗೋಲು ಸಹಾಯದಿಂದ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೀವು ಯಾವ ಸೈಜಿಗೆ ಬೇಕಾದರೂ ಹೆಚ್ಕೊಳ್ಳಿ. ಯೂಶ್ವಲಿ ಎಳ್ಳು ಬೆಲ್ಲಕ್ಕೆ ಕೊಬ್ಬರಿನ ನಾವು ಸಣ್ಣದಾಗಿ ಹೆಚ್ಚ್ತೀವಿ. ನೋಡಿ, ಈ ರೀತಿ ನೈಸಾಗಿ ಕಟ್ ಮಾಡ್ಕೋಬೇಕು. ಕುಡುಗೋಲಿಲ್ಲ ಅಂದ್ರೂ ಈ ಕಾಯಿ ತುರಿಯ ಇಳಿಗೆ ಮಣೆ ಅಂತ ಏನು ಹೇಳ್ತೀವೋ ಅದರಲ್ಲೂ ಸಹ ಮಾಡ್ಕೋಬೋದು. ಅಥವಾ ನೈಫಲ್ಲೇ ನೀವು ಶಾರ್ಪಾಗಿ ಕಟ್ ಮಾಡ್ಕೊತೀನಿ ಹುಷಾರಾಗಿ ಅಂದರೆ ಅದರಲ್ಲೂ ಸಹ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ಕೊಬ್ಬರಿನ ಕಟ್ ಮಾಡಿದ್ದೀನಿ. ಹಾಗೆ ಸಿಪ್ಪೆನೆಲ್ಲ ತೆಗೆದಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಈಸಿ ರೆಸಿಪಿನ ನಿಮ್ಮ ಮುಂದೆ ಅಥವಾ ಈಸಿ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ, ನನಗೆ ಗೊತ್ತಿರೋದಂಥ ಕೆಲವೊಂದು ಟ್ರಿಕ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ಈ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಕೊಬ್ಬರಿನ ಸಿಪ್ಪೆ ತೆಗೀರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ.